ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಹುರುಳಿಕಾಳಿನ ಬಗ್ಗೆ. ಬನ್ನಿ ನೋಡೋಣ. ಹುರುಳಿಕಾಳಿನ ಪ್ರಯೋಜನ ನೋಡೋದಾದ್ರೆ, ಹುರುಳಿಕಾಳು ಧಾನ್ಯಗಳಲ್ಲೇ ಒಂದು ಶ್ರೇಷ್ಠ ಹಾಗೂ ಹೆಚ್ಚಿನ ಪೌಷ್ಟಿಕ ಆಹಾರ ಹೊಂದಿರೋ ಒಂದು ಧಾನ್ಯ ಅಂತಲೇ ಹೇಳ್ಬೋದು. ಇದರ ಪ್ರಯೋಜನಗಳು ನಮ್ಮ ದೇಹಕ್ಕೆ ಯಥೇಚ್ಛವಾಗೇ ಇದೆ. ಇದನ್ನು ಒಂದು ನ್ಯಾಚುರಲ್ ಆಗಿ ಯಾವುದೇ ಮೆಡಿಸನ್ ಇಲ್ಲದೆ ಬೆಳೆಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಂದು ಧಾನ್ಯ ಅಂತ ಹೇಳ್ಬೋದು. ಆದರೆ ಒಂದು ಇತ್ತೀಚೆಗೆ ಬಳಸುವಿಕೆಯಲ್ಲಿ ಎಲ್ಲೋ ಒಂದು ಕೊನೆಯ ಸ್ಥಾನ ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ನಾನೇ ನೋಡೋದ್ರಲ್ಲಿ ನಮ್ಮ ಒಂದು ಅಕ್ಕಪಕ್ಕ ಮನೆಯವರು ಗೊತ್ತಾಗುತ್ತೆ ಅಲ್ವಾ. ಸೊ ಆ ಥರದ್ರಲ್ಲಿ ಇದರ ಬಳಕೆ ತುಂಬಾ ಕಡಿಮೆ ಆಗಿದೆ. ಬಟ್ ಇದರ ಪ್ರಯೋಜನ ಅಂತೂ ತುಂಬ ಇದೆ. ಬಳಸಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ನಮ್ಮ ಹತ್ರ ಏನಿದೆಯೋ ಅದನ್ನು ಬಳಸಿನೇ ನಮ್ಮ ಒಂದು ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು. ಇವತ್ತಿನ ಆರೋಗ್ಯ ಆಹಾರ ಪದ್ಧತಿ ನೋಡ್ತಾ ಇದ್ರೆ ಆರೋಗ್ಯ ಎಲ್ಲಿ ಏನಾಗುತ್ತೋ ಯಾವಾಗ ಅಂತ ಗೊತ್ತಿಲ್ಲ. ಸೊ ಅದರಿಂದ ಇರೋದ್ರಲ್ಲಿ ನಾವು ಒಂದು ನಮ್ಮ ಕೈಯಲ್ಲಿ ಆಗೋ ಪ್ರಯತ್ನ ಮಾಡಿ, ನಮ್ಮ ಕೈಯಲ್ಲಿ ಆಗೋದ್ರಲ್ಲಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನಾವು ಯಾವಾಗಲೂ ಇರಬೇಕು. ಆರೋಗ್ಯ ಒಂದು ಚೆನ್ನಾಗಿದ್ರೆ ಏನು ಮಾಡಬೇಕಾದ್ರೂ ಮಾಡ್ಬೋದು ಅಂತ ನಾನು ಮತ್ತೆ ಹೇಳ್ತೀನಿ. ದಯವಿಟ್ಟು ನಿಮ್ಮ ಆರೋಗ್ಯನ ನೀವು ಉಳಿಸ್ಕೊಳ್ಳಿ. ಬನ್ನಿ ಒಂದು ಇದರ ಪ್ರಯೋಜನ ನೋಡ್ತಾ ಹೋಗೋಣ. ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ಇರೋದ್ರಿಂದ ಒಂದು ಜಾಯಿಂಟ್ ಪೇನಿಗೆ ತುಂಬ ಅನುಕೂಲಕರವಾದ ಧಾನ್ಯ ಅಂತಲೇ ಹೇಳ್ಬೋದು. ಹಾಗೆ ಯಥೇಚ್ಛಾಗಿ ಪ್ರೋಟೀನ್ ಇರೋದ್ರಿಂದ ಒಂದು ಆಯಾಸ, ಸುಸ್ತು ಅಂತ ಏನು ಹೇಳ್ತೀವೋ ಅದಕ್ಕೂ ಕೂಡ ಒಂದು ಒಳ್ಳೆಯ ರಾಮಬಾಣವಾಗಿದೆ ಈ ಒಂದು ಹುರುಳಿಕಾಳು ಅಂತಲೇ ಹೇಳ್ಬೋದು. ಹಾಗೆ ಒಂದು ದೇಹದ ಕೊಲೆಸ್ಟ್ರಾಲ್ ಇರ್ಬೋದು, ಕಿಡ್ನಿ ಸ್ಟೋನ್ಸ್ಗೆ ಆಗಿರ್ಬೋದು, ಅಸ್ತಮ, ಕಫ ಅಂತ ಏನು ಹೇಳ್ತೀವೋ ಅದಕ್ಕೆ, ಹಾಗೆ ಒಂದು ನಮ್ಮ ಕಣ್ಣಿನ ದೃಷ್ಟಿಗೂ ಕೂಡ ಒಂದು ಒಳ್ಳೆಯ ಧಾನ್ಯ ಅಂತಲೇ ಹೇಳ್ಬೋದು. ನಮ್ಮ ದೇಹನ ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿಡೋಕ್ಕೆ ಒಂದು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಒಂದು ಜಾಂಡೀಸ್ ಇರೋರಿಗೆ, ಪೀರಿಯಡ್ಸ್ ಪ್ರಾಬ್ಲಮ್ಗೂ ಕೂಡ ತುಂಬ ಒಳ್ಳೆಯ ಧಾನ್ಯ ಅಂತಲೇ ಹೇಳ್ಬೋದು. ಹಾಗೆ ಈಗ ಆರ್ಸ್ ಗ್ರಾಮ್ ಅಂತ ಹೇಳ್ತೀವಿ ಹುರುಳಿಕಾಳಿಗೆ ಇಂಗ್ಲೀಷಲ್ಲಿ. ಸೊ ರೇಸ್ ಕುದುರೆಗಳಿಗೆ ಹೆಚ್ಚಾಗಿ ಹುರುಳಿಕಾಳನ್ನ ಯಾಕೆ ಕೊಡ್ತಾರೆ? ಆ ರೇಸ್ ಕುದುರೆ ಕೊಟ್ಟಾಗ ಅದು ಯಾವ ಥರ ಎನರ್ಜಿ ಪ್ರೊಡಕ್ಷನ್ ಆಗಿ ಓಡುತ್ತೋ, ಸೊ ಅಷ್ಟು ಎನರ್ಜಿ ನಮಗೆ ಇದರಿಂದ ಸಿಗುತ್ತೆ ಹುರುಳಿಕಾಳಿಂದ. ಸೊ ಹೆಚ್ಚಾಗಿ ಬಳಸಿ ಆದಷ್ಟು ಅಂತ ಕೇಳ್ಕೊತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.